ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಡಾಕ್ಟರ್ ಹೇಮಕುಮಾರ್ ಅಂತ ಎಚ್ ಕೆ ಶಿಕ್ಷಾ IAS ಟ್ರೈನಿಂಗ್ ಅಕಾಡೆಮಿ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಎಲ್ಲ UPSC ಎಕ್ಸಾಮ್ ಮತ್ತು KPSC ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರೋ ಒಂದು ಮೇಜರ್ ಸಬ್ಜೆಕ್ಟ್ ಇದೆ, ಅದು ಜಿಯೋಗ್ರಫಿ. ಅದು ಜನರಲ್ ಸ್ಟಡೀಸಲ್ಲೂ ತಗೋಬೋದು, ಆಪ್ಷನಲ್ಗೂ ತಗೋಬೋದು. ಎರಡಕ್ಕೂ ಕೂಡ ಅನುಕೂಲ, ಪ್ರಿಲಿಮ್ಸ್ ಮತ್ತು ಮೈನ್ಸ್ ಎಕ್ಸಾಮ್ ಎರಡಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಜಿಯೋಗ್ರಫಿನ ವರ್ಲ್ಡ್ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ಅಂತ ಭಾಗ ಮಾಡ್ಕೊಂಡಿದ್ವಿ. ಈ ವರ್ಲ್ಡ್ ಜಿಯೋಗ್ರಫಿನ 10 ಸೀರೀಸ್ ಆಫ್ ಯೂಟ್ಯೂಬ್ ಚಾನಲ್ಸಲ್ಲಿ ಕಂಪ್ಲೀಟ್ ಸಿಲೆಬಸ್ಗೆ UPSC ಎಕ್ಸಾಮಲ್ಲಿ ಬರೋವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ತಮಗೆಲ್ಲ. ಸೊ ಗೆಳೆಯರೆ, ಈ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬರ್ ಆಗಿ, ಆಗ ಇದರಲ್ಲಿ ಬರೋವಂಥ ಎಲ್ಲ ಯೂಟ್ಯೂಬ್ ವಿಡಿಯೋಗಳನ್ನ ನೀವು ಈಸಿಯಾಗಿ ನೋಡ್ಬೋದು. ಗೆಳೆಯರೆ, ಜಿಯೋಗ್ರಫಿ ಅಂತ ಒಂದು ಸಬ್ಜೆಕ್ಟ್ನ ತಗೊಂಡು ನಾವು ಓದ್ತೀವಿ ಅಂತಂದಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗುವಾಗ ನಾವು ಈ ರೀತಿ ಭಾಗ ಮಾಡ್ಕೋಬೇಕಾಗುತ್ತೆ. ಅದೊಂದು ಸ್ಕೀಮಾನ ಇಟ್ಕೋಬೇಕಾಗುತ್ತೆ. ಆ ಸ್ಕೀಮದಲ್ಲಿ ನಾವೇನು ಮಾಡಬೇಕು ಅಂದರೆ ಫಿಸಿಕಲ್ ಜಿಯೋಗ್ರಫಿ ಅಂತೇಳಿ ಓದಬೇಕಾಗುತ್ತೆ, ನಂತರ ಇಂಡಿಯನ್ ಜಿಯೋಗ್ರಫಿ ಅಂತ ಓದಬೇಕಾಗುತ್ತೆ, ಆಮೇಲೆ ವರ್ಲ್ಡ್ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಫಿಸಿಕಲ್ ಜಿಯೋಗ್ರಫಿನಲ್ಲಿ 3 ಮೇಜರ್ ಟಾಪಿಕ್ಸ್ಗಳು ಬರ್ತವೆ. ಒಂದು ಜಿಯೋಮಾರ್ಫಾಲಜಿ, ಇನ್ನೊಂದು ಕ್ಲೈಮೆಟಾಲಜಿ, ಆಮೇಲೆ ಓಷನೋಗ್ರಫಿ ಅಂತೇಳಿ. ಸೊ ಇಂಡಿಯಾದಲ್ಲಿ ಬಂದರೆ ಫಿಸಿಕಲ್ ಜಿಯೋಗ್ರಫಿ ಓದಬೇಕಾಗುತ್ತೆ. ಅದಾದಮೇಲೆ ಹ್ಯೂಮನ್ ಮತ್ತು ಎಕನಾಮಿಕಲ್ ಜಿಯೋಗ್ರಫಿ ಅಂತೇಳಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇದನ್ನು ನಾವು ಫಿಸಿಕಲ್ ಮತ್ತು ಇಂಡಿಯನ್ ಜಿಯೋಗ್ರಫಿನ ಓದುವಾಗ ವರ್ಲ್ಡ್ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಲ್ಲಿ ಏಷ್ಯಾ ಪೂರ್ತಿ ನೋಡಬೇಕಾಗುತ್ತೆ, ಯುರೋಪು, ಅಮೇರಿಕಾ ಮತ್ತು ಆಫ್ರಿಕನ್ ಕಾಂಟಿನೆಂಟ್ಗಳನ್ನ ನಾವು ನೋಡಬೇಕಾಗುತ್ತೆ. ಇದು ಎಲ್ಲವನ್ನು ನೋಡೋದ್ರಲ್ಲಿ ನಮಗೆ ಎಕ್ಸಾಮ್ ವ್ಯೂ, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ ರೀತಿ ಬರುತ್ತೆ ಆ ರೀತಿಯಲ್ಲಿ ನಾವು ನೋಡಿಕೊಂಡು ಹೋಗ್ಬೇಕಾಗ್ಬಿಡ್ತದೆ. ಆ ನಿಟ್ಟಿನಲ್ಲಿ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನನ್ನ ಒಂದು ವಿಡಿಯೋಲಿ ಹಚ್ಚಿಸ್ಕೊಳ್ಳಲಿ. ಮೊದಲಿಗೆ ಜಿಯೋಗ್ರಫಿ ಅಂದರೆ ಏನು? ಜಿಯೋನ ನಾವು ಭಾಗ ಮಾಡುವುದು ಜಿಯೋ ಮತ್ತು ಗ್ರಫಿ ಅಂತ. ಜಿಯೋ ಅಂದರೆ ಅರ್ತ್ ಅಂತ, ಗ್ರಫಿ ಅಂತ ಸ್ಟಡಿ ಅಂತ. ಸೊ ಈ ರೀತಿ ಜಿಯೋಗ್ರಫಿ ಅಂದರೆ ಭೂಮಿ ಬಗ್ಗೆ ಅಧ್ಯಯನ ಮಾಡೋದನ್ನ ಜಿಯೋಗ್ರಫಿ ಅಂತ ಕರಿತೀವಿ. ಜಿಯೋಗ್ರಫಿನ 2 ರೀತಿ ಮಾಡ್ಕೊಳ್ತೀವಿ. ಒಂದು ಫಿಸಿಕಲ್ ಜಿಯೋಗ್ರಫಿ ಅಂತ ಮಾಡ್ತೀವಿ, ಇನ್ನೊಂದು ಹ್ಯೂಮನ್ ಜಿಯೋಗ್ರಫಿ ಅಂತ ಮಾಡ್ತೀವಿ. ಸೊ ಫಿಸಿಕಲ್ ಜಿಯೋಗ್ರಫಿ ಅಂತಂದರೆ ನಾವು ಫಿಸಿಕಲ್ ಭೂಮಿ ಮೇಲೆ ಕಾಣುತ್ತೆ ಅದೆಲ್ಲನೂ ಜಿಯೋಗ್ರಫಿ. ಅದರ ಮೇಲೆ ಆ ಫಿಸಿಕಲ್ ಸ್ಟ್ರಕ್ಚರ್ ಮೇಲೆ ಹ್ಯೂಮನ್ ಕೂಡ ಇದ್ದಾನೆ, ಆ ಹ್ಯೂಮನ್ನ ಹ್ಯಾಬಿಟೇಷನ್ ಯಾವ ಥರ ಇದೆ, ಹ್ಯೂಮನ್ಗೆ ಯಾವ ಥರ ಹೊಂದ್ಕೋತಾ ಇದೆ ಅಂತ ಓದಬೇಕಾಗುತ್ತೆ. ಅದನ್ನ ಹ್ಯೂಮನ್ ಜಿಯೋಗ್ರಫಿ ಅಂತ ನೋಡಿಕೊಂಡು ನಾವು ಗಮನಿಸ್ತಾವೆ. ಸೊ ನಾನೀಗ ಈ ವಿಡಿಯೋ ಲೆಕ್ಚರಲ್ಲಿ ಹ್ಯೂಮನ್ ಜಿಯೋಗ್ರಫೀಸ್ನ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಜಾಸ್ತಿ ಫಿಸಿಕಲ್ ಜಿಯೋಗ್ರಫಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರ ನಾವು ಹ್ಯೂಮನ್ ಜಿಯೋಗ್ರಫಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ನಾವು ಈ ಜಿಯೋಗ್ರಫಿನ ತಗೊಂಡಾಗ ಫಿಸಿಕಲ್ ಅಂತ ತಗೊಂಡಾಗ ನಾವು ಫಿಸಿಕಲಿ ಏನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಲ್ಯಾಂಡ್ ಫಾರ್ಮ್ಸ್ಗಳನ್ನ ನೋಡಬೇಕಾಗುತ್ತೆ. ಅದಾದಮೇಲೆ ಅಟ್ಮಾಸ್ಫಿಯರ್ ಯಾವ ಥರ ಇದೆ ಅಂತ, ಹೈಡ್ರೋಸ್ಫಿಯರ್ ಯಾವ ಥರ ಇದೆ, ಬಯೋಸ್ಫಿಯರ್ ಯಾವ ಥರ ಇದೆ, ಈ 4 ಲೇಯರ್ಗಳನ್ನ ಫಾರ್ಮ್ಸ್ಗಳನ್ನ ನಾವು ನೋಡಬೇಕಾಗುತ್ತೆ. ಆವಾಗಷ್ಟೇ ನಾವು ಕಂಪ್ಲೀಟ್ ಫಿಸಿಕಲ್ ಇದು. ಸೊ ಈ ಫಿಸಿಕಲ್ ಫಾರ್ಮ್ನ ವರ್ಲ್ಡ್ ಲ್ಯಾಂಡ್ ಫಾರ್ಮು, ಆಮೇಲೆ ಇಂಡಿಯಾ ಲ್ಯಾಂಡ್ ಫಾರ್ಮ್ಸು, ಆ್ಯಂಡ್ ಈ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕ ಲ್ಯಾಂಡ್ ಫಾರ್ಮ್ಸ್ ಏನು ಅಂತ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅಟ್ಮಾಸ್ಫಿಯರ್ ಬಂದಾಗಲೂ ಅಷ್ಟೇ ವರ್ಲ್ಡ್ ಅಟ್ಮಾಸ್ಫಿಯರ್ ಹೆಂಗಿದೆ, ಯೂನಿವರ್ಸಲ್ ಅಟ್ಮಾಸ್ಫಿಯರ್ ಹೇಗಿದೆ, ಆ್ಯಂಡ್ ಇಂಡಿಯನ್ ಅಟ್ಮಾಸ್ಫಿಯರ್ ಯಾವ ಥರ ಇದೆ ಅಂತ ನಾವು ನೋಡ್ಕೋಬೇಕು. ಹೈಡ್ರೋಸ್ಫಿಯರ್ ಮತ್ತು ಬಯೋಸ್ಫಿಯರ್ಗಳು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹ್ಯೂಮನ್ ಜಿಯೋಗ್ರಫಿಗೆ ಹೋದಾಗ ನಾವು ಯಾವಾಗ ಹ್ಯೂಮನ್ ಜಿಯೋಗ್ರಫಿ ಅಂದರೆ ಈ ಹ್ಯೂಮನ್ ಹ್ಯಾಬಿಟೇಷನ್ಸು ಯಾವ ರೀತಿ ಇದೆ, ಪಾಪ್ಯುಲೇಷನ್ ಯಾವ ಥರ ಇದೆ, ಅಗ್ರಿಕಲ್ಚರ್ ಯಾವ ಥರ ಇದೆ, ಇಂಡಸ್ಟ್ರಿಯಲ್ ರಿಸೋರ್ಸಸ್ ಯಾವ ಥರ, ಇಂಡಸ್ಟ್ರಿಯಲ್ ಗ್ರೋತ್ ಯಾವ ಥರ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ಯಾಕೆಂದರೆ ಒಂದು ಫಿಸಿಕಲ್ ಸ್ಟ್ರಕ್ಚರೇ ನಮಗೆ ಹ್ಯೂಮನ್ ಗ್ರೋತ್ಗೆ ಹೆಲ್ಪ್ ಮಾಡೋದಾಗುತ್ತೆ. ಹಾಗಾಗಿ ಜಿಯೋಗ್ರಫಿ ನೋಡುವಾಗ ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಎರಡೂ ಕೂಡ ಪ್ಯಾರಲಲ್ ಆಗಿ ನೋಡ್ತಾ ಹೋಗ್ಬೇಕಾಗುತ್ತೆ. ಬಟ್ ನನಗೆ ಎಲ್ಲೆಲ್ಲಿ ಇಂಪಾರ್ಟೆಂಟು ಅದನ್ನು ಮಾತ್ರ ಹ್ಯೂಮನ್ನ ಸ್ಟ್ರೆಸ್ ಮಾಡ್ತಾ ಹೋಗ್ತೀನಿ. ಅತಿ ಹೆಚ್ಚಿಗೆ ಫಿಸಿಕಲ್ ಕಾನ್ಸೆಪ್ಟ್ಸ್ನ ಈಗ ನಾನು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ನಿಮಗೆ. ಮೊದಲಿಗೆ ಜಿಯೋಗ್ರಫಿನ ನಾವು ಸ್ಟಡಿ ಮಾಡುವಾಗ ಫಂಡಮೆಂಟಲಾಗಿ ನಾವು ಭೂಮಿ ಬಗ್ಗೆ ಆ ಭೂಮಿನ ನಾವು ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ನ ನಾವು ನೋಡ್ಕೋಬೇಕು. ಅಲ್ಲಿ ಸೀಸನ್ಸನ್ನು ಅರ್ತ್ ನೋಡ್ಕೋಬೇಕು. ಅದಾದಮೇಲೆ ಟೈಮ್ ಝೋನ್ನ ನೋಡ್ಕೋ. ಈ 4 ನಾವು ಸ್ಟಡಿ ಮಾಡಬೇಕಾಗ್ಬರ್ತದೆ. ಅದರಲ್ಲಿ ಮೊದಲನೇ ಕೇಸನ್ನು ತಗೊಳ್ಳೋಣ. ಭೂಮಿಯನ್ನು ಲ್ಯಾಟಿಟ್ಯೂಡಲ್ಲಿ ಫಸ್ಟ್ ನೋಡ್ಕೊಳ್ಳೋಣ. ಸೊ ಈ ಲ್ಯಾಟಿಟ್ಯೂಡ್ ಬಂದಾಗ ಲ್ಯಾಟಿಟ್ಯೂಡ್ ಅಂದರೆ ಆ್ಯಂಗ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ ಆಫ್ ಎ ಪ್ಲೇಸ್ ಫ್ರಮ್ ದ ಈಕ್ವಟೋರಿಯಲ್. ಸೊ ಒಂದು ಈಕ್ವಟೋರಿಯಲ್ನ ಆ್ಯಂಗ್ಯುಲರ್ ಡಿಸ್ಟೆನ್ಸಲ್ಲಿ ನಾವು ಇದು ಮಾಡ್ತೀವಿ. ಎಲ್ಲ ಲ್ಯಾಟಿಟ್ಯೂಡ್ಸ್ಗಳು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿ ಬೀಳ್ತದೆ. ಅದನ್ನು ಪ್ಯಾರಲಲ್ ಲೈನ್ಸ್ ಅಂತಲೂ ಕರಿತೀವಿ, ಲ್ಯಾಟರಲ್.
ಸೊ ಇಲ್ಲಿ ನಮಗೆ ಎಷ್ಟು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಬಂದಾಗ ಈಕ್ವಟೋರಿಯಲ್ನ ನಾರ್ತ್ ಸೈಡ್ಗೆ ನಾರ್ದರ್ನ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ, ಈಕ್ವಟೋರಿಯಲ್ನ ಕೆಳಗಡೆ ಬಂದರೆ ಸೌತ್ ಲ್ಯಾಟಿಟ್ಯೂಡ್ ಅಂತ ಕರ್ಕೋತೀವಿ. ಸೊ ಈಚ್ ಆ್ಯಂಡ್ ಎವ್ರಿ ಇದು ಕೂಡ ನಮಗೆ ಸರ್ಕಲ್ ಆಗಿರ್ತದೆ, ಅದಕ್ಕಾಗಿ ಇದನ್ನ ನಾವು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಕರಿತೀವಿ. ಈ ಲ್ಯಾಟಿಟ್ಯೂಡ್ನ ನೋಡುವಾಗ ಲಾರ್ಜೆಸ್ಟ್ ಲ್ಯಾಟಿಟ್ಯೂಡ್ ಯಾವುದು ಅಂದರೆ ಇದು ಈಕ್ವಟೋರಿಯಲ್ ಆಗಿರ್ತದೆ. ಅದಾದಮೇಲೆ ನಮಗೆ ಟ್ರಾಪಿಕಲ್ ರೀಜನ್ ಈಕ್ವಟೋರಿಯಲ್ ಇಂದ 0 ಇಂದ ಹಿಡಿದು 23.5 ಡಿಗ್ರಿ ನಾರ್ತ್ಗೆ ಬಂದಾಗ ಅದನ್ನ ಟ್ರಾಪಿಕಲ್ ರೀಜನ್ ಅಂತ ಕರ್ಕೋತೀವಿ. ಸೊ ಈ ಟ್ರಾಪಿಕಲ್ ರೀಜನಲ್ಲಿ ಈಟ್ ಸರ್ಪ್ಲಸ್ ಆಗಿದೆ. ಸೊ ಅದೇ ಥರ ನಮಗೆ 0 ಇಂದ 23 ಸೌತು, ಟೋಟಲಿ 23.5 ಡಿಗ್ರಿ ನಾರ್ತಿಂದ 23.5 ಡಿಗ್ರಿ ಸೌತ್ ಇದು ಬಂದರೆ ಅದನ್ನ ಟ್ರಾಪಿಕಲ್ ಝೋನ್ ಅಂತ ಹೇಳ್ತೀವಿ. ಅತಿ ಹೆಚ್ಚಾದ ಟೆಂಪ್ರೇಚರ್ ಇರ್ತದಲ್ಲಿ, ಅದಕ್ಕೆ ಈಟ್ ಸರ್ಪ್ಲಸ್ ಅಂತ ಕರೆದು. ಆ 23 ಡಿಗ್ರಿ ಆದ ನಂತರ ಬಂದರೆ 23.5 ಟು 66.5 ಡಿಗ್ರಿ ನಾರ್ತಲ್ಲಿ ಮತ್ತು ಸೌತಲ್ಲಿ ಬರೋದನ್ನ ಅದನ್ನ ಟೆಂಪ್ರೇಟ್ ಝೋನ್ ಅಂತ ಕರ್ಕೋತೀವಿ. ಅಲ್ಲಿ ಹೀಟ್ ಡಿಫಿಷಿಯಂಟಿ ಅಂತ ಕರಿತೀವಿ, ಯಾಕಂದರೆ ಅಲ್ಲಿ ಟೆಂಪ್ರೇಚರು ಜಾಸ್ತಿ ಇರೋದಿಲ್ಲ, ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಅದಾದಮೇಲೆ ನಮಗೆ 66.5 ಡಿಗ್ರಿಯಿಂದ 90 ಡಿಗ್ರಿವರೆಗೂ ನಾರ್ತ್ ಆಗಿರ್ಬೋದು ಸೌತ್ ಆಗಿರ್ಬೋದು ಅದನ್ನ ಪೋಲಾರ್ ರೀಜನ್ ಅಂತ ಕರ್ಕೋತೀವಿ. ಅಲ್ಲಿ ಟೋಟಲಿ ಕೋಲ್ಡ್ ರೀಜನ್ ಆಗಿರ್ತದೆ, ಅಲ್ಲಿ ಟೆಂಪ್ರೇಚರು ಇರೋದಿಲ್ಲ. ಸೊ ಈ ಡಿಫ್ರೆನ್ಷಿಯಲ್ ಈಟಿಂಗಿಂದಾಗಿ ನಮಗೊಂದು ಪ್ರೆಷರ್ ಸಿಸ್ಟಮ್ನ ಶುರು ಆಗುತ್ತೆ, ಆಮೇಲೆ ಪ್ಲಾನೆಟರಿ ವಿಂಡ್ ಸಿಸ್ಟಮ್ ಕೂಡ ಶುರು ಆಗುತ್ತೆ. ಈ ಈಟ್ ಸರ್ಪ್ಲಸ್ ಮತ್ತು ಡಿಫಿಷಿಯನ್ಸಿಯಿಂದಾಗಿ ನಮ್ಗೆ ಈ ಥರ ಪ್ಲಾನೆಟರಿ ಸಿಸ್ಟಮ್ ಮತ್ತು ಪ್ರೆಷರ್ ಸಿಸ್ಟಮ್ಸ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಈ ಒಂದು ಚಿತ್ರದಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಈ ನಮ್ಮ ಭೂಮಿ 23.5 ಡಿಗ್ರಿಗೆ ಸ್ವಲ್ಪ ವಾರೆ ಆಗಿರೋದ್ರಿಂದಾಗಿ ನಮಗೆ ಸೂರ್ಯನ ರೇಸ್ಗಳು ಯಾವಾಗಲೂ ನಮಗೆ ಟೆಂಪ್ರೇಟ್ ಝೋನಲ್ಲಿ ಯಾವ ರೀತಿ ಬೀಳ್ತಾ ಇದೆ ಅಂದರೆ, ಸೊ ಲೋ ಆ್ಯಂಗಲ್ ಆಫ್ ಇನ್ಕಮಿಂಗ್ ಸನ್ಲೈಟ್ ಇರ್ತದೆ ಎಲ್ಲಿ ಆರ್ಟಿಕಲ್ ರೀಜನ್ಸ್ ಮೇಲೆ, ಅಂದರೆ ಟೆಂಪ್ರೇಟ್ ಝೋನ್ಗೆ ಹೋದಾಗ. ಅದೇ ನಮಗೆ ಟ್ರಾಪಿಕಲ್ ಝೋನ್ಗೆ ಹೋದಾಗ ನೇರವಾಗಿ ಬರ್ತದೆ, ಅಂದರೆ ಈಕ್ವಟೋರಿಯಲ್ ಝೋನ್ಗೆ ಬಂದಾಗ ಸನ್ ವೇವ್ಸ್ಗಳು ನೇರವಾಗಿ ಬಂದು ಡೈರೆಕ್ಟಾಗಿ ಹಿಟ್ ಮಾಡ್ತದೆ, ಅದಕ್ಕೆ ಈಟ್ ಸರ್ಪ್ಲಸ್ ಇರ್ತದೆ ಈಕ್ವಟೋರಿಯಲ್ ರೀಜನಲ್ಲಿ. ಅದೇ ಥರ ಟ್ರಾಪಿಕ್ ಆಫ್ ಕ್ಯಾನ್ಸರಲ್ಲೂ ಅಷ್ಟೇ, ಮತ್ತು ಅಂಟಾರ್ಟಿಕ್ ರೀಜನ್ ಬಂದಾಗ ಲೋ ಆ್ಯಂಗಲ್ ಆಫ್ ಇನ್ಕಮಿಂಗ್ ಸನ್ಲೈಟ್ಸ್ ಆಗಿರ್ತದೆ. ಸೊ ಈ ಥರ ಒಂದು ಸನ್ ರೇಸ್ಗಳು ನೇರವಾಗಿ ಮತ್ತು ಅಡ್ಡವಾಗಿ ಬೀಳೋದ್ರಿಂದಾಗಿ ಹೀಟು ನಮಗೆ ಈ ಕಡಿಮೆ ಮತ್ತು ಜಾಸ್ತಿ ಆಗ್ತದೆ, ಸರ್ಪ್ಲಸ್ ಮತ್ತು ಇದು ಟ್ರಾಪಿಕಲ್ ಝೋನ್ ಮತ್ತು ಟೆಂಪ್ರೇಟ್ ಝೋನ್ಗಳಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಭೂಮಿ ಮೇಲೆ ಸೀಸನ್ಸ್ಗಳು ಕ್ರಿಯೇಟ್ ಆಗುತ್ತೆ, 4 ಸೀಸನ್ಸು. ಈ 4 ಸೀಸನ್ಸ್ ಕ್ರಿಯೇಟ್ ಆಗಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಭೂಮಿ 23.5 ಡಿಗ್ರಿಗೆ ಟಿಲ್ಟ್ ಆಗಿರೋದೇ ಮೇಜರ್ ಕಾರಣ ಆಗಿದೆ. ಈ ಟಿಲ್ಟ್ ಆಗಿರೋದ್ರಿಂದಾಗಿ ಈ ಭೂಮಿನಲ್ಲಿ ಡೇ ಲೈಟು ಮತ್ತು ನೈಟು ವ್ಯತ್ಯಾಸ ಆಗುತ್ತೆ ಈ ಸೀಸನ್ ಟು ಸೀಸನ್. ಭೂಮಿ ಸೂರ್ಯನ ಸುತ್ತಾ ಇರ್ತದೆ, ಸುತ್ತೋದಕ್ಕೆ ಒಂದು ರೊಟೇಷನ್, ಕಂಪ್ಲೀಟ್ ರೊಟೇಷನ್ ಆಗೋಕ್ಕೆ 365 ದಿನ ತಗೊಳುತ್ತೆ. ಈ 365 ದಿನ ಸುತ್ತುವಾಗ ಈ ಟಿಲ್ಟ್ ಆಗಿರೋದ್ರಿಂದಾಗಿ ಒಂದು 4 ಸೀಸನ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಮಾರ್ಚಲ್ಲಿದ್ದಾಗ ಎಮಿಸ್ಪಿಯರ್ಸು ಏನಂದರೆ ಸೂರ್ಯನ ಬೆಳಕುಗಳು ಈಕ್ವಟೋರಿಯಲ್ ಮೇಲೆ ಬೀಳೋದ್ರಿಂದ ಈಕ್ವಿ ಡಿಸ್ಟೆನ್ಸಲ್ಲಿ ಇರ್ತದೆ, ಹಾಗಾಗಿ ಅದನ್ನು ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಿ. ಅದೇ ರೀತಿ ನಾವು ಜೂನ್ ಬಂದಾಗ ನಾರ್ದರ್ನ್ ಹೆಮಿಸ್ಪಿಯರ್ ತುಂಬ ಹತ್ತಿರದಲ್ಲಿರ್ತದೆ ಸೂರ್ಯನಿಗೆ, ಹಾಗಾಗಿ ನಾರ್ದರ್ನ್ ಹೆಮಿಸ್ಪಿಯರ್ ಮೇಲೆ ಸೂರ್ಯನ ಬೆಳಕು ನೇರವಾಗಿ ಬೀಳೋದ್ರಿಂದ ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಸಮ್ಮರ್ ಆಗಿರ್ತದೆ, ಸದರ್ನ್ ಹೆಮಿಸ್ಪಿಯರಲ್ಲಿ ವಿಂಟರ್ ಸೀಸನ್ ಆಗಿರ್ತದೆ. ಅದೇ ಥರ ಆಟಮ್ ಆಗಿರ್ತದೆ, ಯಾವಾಗ ಸೆಪ್ಟೆಂಬರ್ ಮಂತ್ ಬಂದಾಗ ಬೋತ್ ಎಮಿಸ್ಪಿಯರಲ್ಲಿ, ಅಂದರೆ ನಾರ್ತ್ ಮತ್ತು ಸೌತ್ ಎಮಿಸ್ಪಿಯರ್ನ ಈಕ್ವಿ ಡಿಸ್ಟೆನ್ಸಲ್ಲಿ ಇರ್ತದೆ, ಹಾಗಾಗಿ ಅದನ್ನು ಆಟಮ್ ಅಂತ ಕರಿತೀವಿ. ಅದೇ ಡಿಸೆಂಬರ್ ಸೀಸನ್ಗೆ ಬಂದಾಗ ಸದರ್ನ್ ಎಮಿಸ್ಪಿಯರಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇರ್ತದೆ, ಹಾಗಾಗಿ ಡಿಸೆಂಬರಲ್ಲಿ ಸಮ್ಮರ್ ಇರ್ತದೆ ಇಲ್ಲಿ ಸದರ್ನ್ ಎಮಿಸ್ಪಿಯರಲ್ಲಿ. ಅದೇ ನಾರ್ದರ್ನ್ ಎಮಿಸ್ಪಿಯರ್ ಬಂದಾಗ ವಿಂಟರ್ ಸೀಸನ್ ಆಗಿರ್ತದೆ. ಈ ಒಂದು ಭೂಮಿ 23.5 ಡಿಗ್ರಿಗೆ ಟಿಲ್ಟ್ ಆಗಿರೋದ್ರಿಂದಾಗಿ ಆ ಸುತ್ತುವಾಗ ಒಂದು ರೆವಲ್ಯೂಷನ್ ಮಾಡುವಾಗ ಅದು ಬೇರೆ ಬೇರೆ ದಿಕ್ಕಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾ ಇರ್ತದೆ. ಒಂದು ಈಕ್ವಟೋರಿಯಲಿಂದ ಇರ್ಬೋದು, ಇಲ್ಲ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲಾಗಿರ್ಬೋದು, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲಾಗಿರ್ಬೋದು, ಆ ನೇರವಾಗಿ ಬೀಳೋದ್ರಿಂದಾಗಿ ಆ ಡೇ ಲೈಟು ನಾರ್ದರ್ನ್ ಹೆಮಿಸ್ಪಿಯರ್ ಇದ್ದಾಗ ಎಲ್ಲಿ ಸೂರ್ಯನ ಬೆಳಕು ಬೀಳ್ತದೆ ಜಾಸ್ತಿ, ಆವಾಗ ಅದು ಡೇ ಜಾಸ್ತಿ ಆಗಿರ್ತದೆ, ಕತ್ಲೆ ನೈಟು ಕಡಿಮೆ ಆಗಿರ್ತದೆ. ಸೊ ಹಾಗಾಗಿ ಡೇ ಲೈಟ್ ಮತ್ತು ನೈಟ್ ಕೂಡ ನಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಡೇ ಜಾಸ್ತಿ ಇತ್ತು ಅಂದರೆ ಹೀಟ್ ಜಾಸ್ತಿ ಆಗುತ್ತೆ, ಕತ್ಲೆ ಜಾಸ್ತಿ ಇತ್ತು ಅಂದರೆ ಕೋಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ಭೂಮಿ ಮೇಲೆ ಈ ರೀತಿಯ ಟೆಂಪರೇಚರ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಟೆಂಪರೇಚರ್ ಚೇಂಜಸ್ಸಿಂದಾಗಿ ವಿಂಡ್ ಮೂಮೆಂಟ್ ಕೂಡ ಚೇಂಜಸ್ ಆಗ್ತಾ ಹೋಗ್ತವೆ. ಆಗಲೇ ನಾವು ಭೂಮಿನ ಲ್ಯಾಟಿಟ್ಯೂಡಲ್ಲಿ ನೋಡ್ದು, ಅದು ನಾರ್ದರ್ನ್ ಲ್ಯಾಟಿಟ್ಯೂಡ್ ಮತ್ತು ಸದರ್ನ್ ಲ್ಯಾಟಿಟ್ಯೂಡ್ ಅಂತ. ಸೊ ನಾರ್ದರ್ನ್ ಲ್ಯಾಟಿಟ್ಯೂಡ್ 90 ಇತ್ತು, ಸೌದರ್ನ್ ಕೂಡ 90 ಇತ್ತು. ಟೋಟಲಿ 90 + 90 180 ಲ್ಯಾಟಿಟ್ಯೂಡ್ಗಳಿತ್ತು. ಅದು ನಾರ್ತ್ ಮತ್ತು ಸೌತ್ ಅಂತ. ಆದರೆ ಅದೇ ಮತ್ತು ಭೂಮಿನ ಮತ್ತೆ ಲಾಂಗಿಟ್ಯೂಡ್ ಆಗು ಡಿವೈಡ್ ಮಾಡ್ತಾರೆ. ಇಲ್ಲಿ ಲಾಂಗಿಟ್ಯೂಡ್ ಆಗಿ ಡಿವೈಡ್ ಮಾಡುವಾಗ ಈಸ್ಟ್ ಮತ್ತು ವೆಸ್ಟ್ ಅಂತೇಳಿ ಡಿವೈಡ್ ಮಾಡ್ತಾರೆ. ಸೊ ಈ ಈಸ್ಟ್ ಮತ್ತು ವೆಸ್ಟ್ ಡಿವೈಡ್ ಮಾಡೋದನ್ನ ಇದನ್ನ ಆ್ಯಂಗ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಪ್ಲೇಸ್ ಆಫ್ ಫ್ರಮ್ ದ ಪ್ರೈಮ್ ಮೆರಿಡಿಯನ್ನಿಂದಾಗಿ ಮಾಡಿದ್ದಾರೆ. ಸೊ ಈ 0 ಡಿಗ್ರಿನ ನಾವು ಗ್ರೀನ್ವಿಚ್ ಮೆರಿಡಿಯನ್ ಲೈನ್ ಅಂತ ಕರಿತೀವಿ. ಅದು ಯುನೈಟೆಡ್ ಕಿಂಗ್ಡಮಲ್ಲಿ ಶುರು ಆಗುತ್ತೆ. ಅದೇ ಥರ 180 ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ 180 ಡಿಗ್ರಿಗೆ. ಸೊ ಈ ಡೆಡ್ ಲೈನ್ನ ನಾವೇನು ಮಾಡ್ತೀವಿ, ಮೂವ್ ಮಾಡಬೇಕು ಅಂದಾಗ ಈಸ್ಟಿಗೆ ಮೂವ್ ಮಾಡಿದಾಗ ಸಬ್ಸ್ಟ್ರ್ಯಾಕ್ಟ್ ಮಾಡ್ತೀವಿ ಒಂದು ಡೇನ. ಅದೇ ಥರ ಮೂವಿಂಗ್ ಫ್ರಮ್ ವೆಸ್ಟ್ ಮಾಡಿದಾಗ ಡೇನ ಆ್ಯಡ್ ಮಾಡ್ತೀವಿ. ಸೊ ವೆಸ್ಟರ್ನ್ ಹೆಮಿಸ್ಫಿಯರು ಯಾವಾಗಲೂ ಒಂದು ಡೇ ಬಿಹೈಂಡ್ ಇದ್ದರೆ ಈಸ್ಟರ್ನ್ ಹೆಮಿಸ್ಫಿಯರು 1 ಡೇ ಅಹೆಡ್ ಇರ್ತದೆ. ಇಲ್ಲಿ ಎಲ್ಲ ಕಂಟ್ರಿಗಳು ಕೂಡ ಅದರದೇ ಆದ ಒಂದು ಸ್ಟ್ಯಾಂಡರ್ಡ್ ಮೆರಿಡಿಯನ್ನು ಇಟ್ಕೊಂಡಿರ್ತದೆ. ಯಾಕಂದರೆ ಡೇಟ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೂರ್ಯನ ಕಿರಣಗಳು ಯಾವ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಮೇಲೆ ಬೀಳಿಸುತ್ತೋ ಅದ್ರ ಮೇಲೆ ನಮಗೆ ಸೂರ್ಯನ ಡೇಗಳಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ದೇಶಗಳು ಕೂಡ ಅದಕ್ಕೆ ಬೇಕಾದ ಜಿಯೋಗ್ರಫಿಕಲ್ ರೀಜನ್ಗೆ ತಕ್ಕಂಗೆ ನಮಗೆ ಡೇಟ್ಗಳನ್ನ ಇಟ್ಕೊಳ್ಳಿಕ್ಕೆ ಸ್ಟ್ಯಾಂಡರ್ಡ್ ಮೆರಿಡಿಯನ್ಸ್ಗಳನ್ನ ಮಾಡ್ಕೊಂಡಿರ್ತದೆ. ಅದು ನಾವು ಎಕ್ಸಾಂಪಲ್ ಇಂಡಿಯಾಗೆ ತೊಗೊಂಡ್ರೆ ಇಂಡಿಯಾದು 82.5 ಡಿಗ್ರಿ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಗಿರುತ್ತೆ. ಸೊ ಅದು 5.5 ಅವರ್ಸು ಗ್ರೀನ್ವಿಚ್ ಮೆರಿಡಿಯನ್ನಿಂದ ಮುಂದೆ ಇರ್ತದೆ ಯಾವಾಗಲೂ. ನೀವು ಈ ಡಯಾಗ್ರಾಮ್ನ ಚೆಕ್ ಮಾಡಿದ್ರೆ ನಿಮಗೆ ಪ್ರೈಮ್ ಮೆರಿಡಿಯನ್ನು ಮತ್ತು ಇಂಟರ್ನ್ಯಾಷನಲ್ ಡೇಟ್ ಲೈನು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಇಂಟರ್ನ್ಯಾಷನಲ್ ಡೇಟ್ ಲೈನಲ್ಲಿ 7 AM ಆಗಿದ್ದರೆ ಅಲ್ಲಿ ಪ್ರೈಮ್ ಮೆರಿಡಿಯನ್ನಲ್ಲಿ 7 PM ಆಗಿರ್ತದೆ. ಸೊ ಅಲ್ಲಿಂದ ಇಲ್ಲಿಗೆ ಟೋಟಲಿ 12 ಗಂಟೆ ಇದಿರ್ತದೆ. ಸೊ ಓವರಾಲ್ ಒಂದು ಭೂಮಿನ ಸುತ್ತಬೇಕು ಅಂದಾಗ 24 ಗಂಟೆ ಚೇಂಜಸ್ ಆಗ್ತದೆ. ನಮಗೆ ಭೂಮಿ ಒಂದು ಪೂರ್ತಿ ಕಂಪ್ಲೀಟ್ ರೊಟೇಷನ್ ಆಗಲಿಕ್ಕೆ 24 ಗಂಟೆ ಆಗುತ್ತದೆ. ಯಾಕಂದರೆ 360 ಡಿಗ್ರಿನ ಸುತ್ತಲಿಕ್ಕೆ ನಮಗೆ 24 ಗಂಟೆ ಬೇಕು. ಯಾಕೆ ಒಂದು ಲಾಂಗಿಟ್ಯೂಡಿಂದ ಇನ್ನೊಂದು ಲ್ಯಾಂಗಿಟ್ಯೂಡ್ಗೆ ಹೋಗಲಿಕ್ಕೆ 15 ಇದು ಬೇಕಾಗುತ್ತೆ. ಸೊ 15 ಲಾಂಗಿಟ್ಯೂಡ್ಗೆ ಎವ್ರಿ 1 ಅವರ್ಗೆ 15 ಲ್ಯಾಂಗಿಟ್ಯೂಡ್ ಹೋಗುತ್ತೆ. ಸೊ ಆ ರೀತಿ ನಾವು ತೊಗೊಂಡಾಗ 90ರಿಂದ 0 ಗ್ರೀನ್ವಿಚ್ ಮೆರಿಡಿಯನ್ನಿಂದ 180 ಡಿಗ್ರಿವರೆಗೂ ಬರಲಿಕ್ಕೋಸ್ಕರ ನಮಗೆ ಎಷ್ಟು ಗಂಟೆ ಆಗ್ಬೋದು ಅಂತ ನಾವು ಲೆಕ್ಕ ಹಾಕೋಬೋದು. ಆವಾಗ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಭೂಮಿ ಈಸ್ಟಿಂದ ವೆಸ್ಟಿಗೆ ಸುತ್ತಾ ಇರ್ತದೆ. ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ಗೆ ಬನ್ನಿ. ಡೇಟ್ ಲೈನ್ಗೆ ಬಂದಾಗ ನಾವು ಆ ಡೇಟ್ ಲೈನಲ್ಲಿ ಅಬ್ಸರ್ವ್ ಮಾಡಿ, ನಾವೇನಾದರೂ ಈಸ್ಟಿಂದ ವೆಸ್ಟಿಗೆ ಹೋದರೆ ಒಂದು ಡೇನ ಕಳ್ಕೊಂಬಿಡ್ತೀವಿ. ಅದೇ ನಾವು ವೆಸ್ಟಿಂದ ಈಸ್ಟಿಗೆ ಬಂದರೆ 1 ಡೇನ ಗೇನ್ ಮಾಡ್ತೀವಿ. ಯಾಕಪ್ಪ ಇದು 1 ಡೇ ಆ್ಯಡ್ ಆಗುತ್ತೆ ಅಂತಂದರೆ, ನಮಗೆ ಸೂರ್ಯ ನಮಗೆ ರೊಟೇಷನ್ ಆಗ್ತಾಯಿದೆ. ರೊಟೇಷನ್ ಆಗುವಾಗ ಈಸ್ಟಿಂದ ವೆಸ್ಟಲ್ಲಿರ್ತದೆ. ಈಸ್ಟಲ್ಲಿ ಮೊದಲು ಹುಟ್ಟಿರ್ತಾನೆ. ಸೊ ಹಾಗಾಗಿ ಡೇ ಟು ಟೈಮು ಮೊದಲೇ ಅಲ್ಲಿಗೆ ಬೆಳಗಾಗಿರ್ತದೆ, ವೆಸ್ಟಲ್ಲಿ ಇನ್ನೂ ಬೆಳಗಾಗಿರಲ್ಲ. ಸೊ ಹಾಗಾಗಿ ನಮಗೆ ಯಾವಾಗಲೂ ನಾವು ಇದರಲ್ಲಿ ಹೋಗ್ಬಿಟ್ಟು ಈ ಇಂಟರ್ನ್ಯಾಷನಲ್ ಡೇಟ್ ಲೈನಲ್ಲಿ ಹೋಗ್ಬಿಟ್ಟು ಆ ಡೇಟ್ ಲೈನ್ನ ನಾವು ಕ್ರಾಸ್ ಮಾಡೋಕ್ಕೆ ಹೋದರೆ, ಸೊ ನಾವೇನಾದರೂ ವೆಸ್ಟಿಂದ ಈಸ್ಟ್ಗೆ ಕ್ರಾಸ್ ಮಾಡ್ತು ಅಂದರೆ 1 ಡೇ ಮುಂದೆ ಇರ್ತೀವಿ. ಸೊ ಆ್ಯಡ್ ಆಗುತ್ತೆ. ಅದೇ ಥರ ಈಸ್ಟಿಂದ ನಾವೇನೋ ವೆಸ್ಟ್ಗೆ ಹೋದರೆ 1 ಡೇನ ಮೈನಸ್ ಮಾಡ್ಕೊಳ್ಬೇಕಾಗ್ಬರ್ತದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡಬೇಕು ಅಂತಂದರೆ, ನಾವು ಡೆಡ್ಲೈನ್ ಇಂಟರ್ನ್ಯಾಷನಲ್ ಡೆಡ್ಲೈನಿಗೆ ಬಂದಾಗ ಈ ಕಡೆ ನೋಡಿ ಅಲಾಸ್ಕಾ ಇದೆ, ಆ ಕಡೆ ರಷ್ಯಾ ಇದೆ. ಅಲ್ಲಿ ಮಧ್ಯದಲ್ಲಿ ನಮಗೆ ಇಂಟರ್ನ್ಯಾಷನಲ್ ಡೆಡ್ಲೈನ್ ಬರ್ತದೆ. ಸೊ ಇಲ್ಲಿ ನಾವೇನಾದ್ರೂ ಅಲಾಸ್ಕಾದಲ್ಲಿ ಏನೋ 30 ಡಿಸೆಂಬರ್ ಇತ್ತು ಅಂತ ಅಂದಾಗ ನಾವು ಅಲ್ಲಿಂದ ನಾವೇನಾದ್ರೂ ರಷ್ಯಾ ಸೈಡ್ಗೆ ಹೋಯಿತು ಅಂತಂದರೆ ನಾವು ಆವಾಗಲೇ ನಾವು 31 ಡಿಸೆಂಬರ್ ರಷ್ಯಾದಲ್ಲಿ 31 ಇರ್ತದೆ. ಅಂದರೆ ಏನಾಯಿತು, 1 ಡೇನ ಕಳ್ಕೊಂಬಿಡ್ತೀವಿ. ಅದೇ ನಾವು ರಷ್ಯಾದಲ್ಲಿದ್ದು ನಾವು ರಷ್ಯಾಯಿಂದ ನಾವು ಅಲಾಸ್ಕಾಗಿ ಈ ಕಡೆಗೆ ಬಂತು ಅಂತಂದರೆ, ಸೊ ನಾವು ಅಲ್ಲಿ ಆಲ್ರೆಡಿ 1 ಡೇನ ನಾವು ಇದು ಮಾಡಿದ್ದೀವಿ, ಏನು ಮಾಡಿದ್ದೀವಿ, ಕಳ್ಕೊಂಡಿದ್ದೀವಿ, ಅನುಭವಿಸಿದ್ದೀವಿ. ಮತ್ತು ನಾವು ಅಲಾಸ್ಕಾಗೆ ಬಂದಾಗ 31 ಡಿಸೆಂಬರ್ನ ಅನುಭವಿಸ್ಬೋದು. ಅಂದರೆ 1 ಡೇನ ಗೇನ್ ಮಾಡ್ಬೋದು. ಸೊ ಈ ರೀತಿ ನಮಗೆ ಈ ಚೇಂಜಸ್ ಆಗಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮ್ಮ ರೊಟೇಷನ್, ಅರ್ತ್ ರೊಟೇಷನ್ ಆಗಿರ್ಬೋದು. ಹಾಗೆಯೇ ನಮಗೇನಪ್ಪ ಅಂತಂದರೆ ಒಂದು ಲಾಂಗಿಟ್ಯೂಡಿಂದ ಇನ್ನೊಂದು ಲಾಂಗಿಟ್ಯೂಡ್ಗೆ ಹೋಗುವಾಗ 4 ನಿಮಿಷ ವ್ಯತ್ಯಾಸ ಇದೆಯಲ್ಲ, ಆ ಡಿಫ್ರೆನ್ಸ್ ಟೈಮ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಗ್ರೀನ್ವಿಚ್ ಮೆರಿಡಿಯಿಂದ ಇಲ್ಲಿವರೆಗೂ 180 ಬರಲಿಕ್ಕೆ ನಮಗೆ 24 ಅವರ್ಸ್ ಡಿಫ್ರೆನ್ಸಸ್ನ ಕಾಣ್ತಾ ಹೋಗ್ತೀವಿ.
ಚಿತ್ರದಲ್ಲಿ ಅಬ್ಸರ್ವ್ ಮಾಡಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇದೆ. ಸೊ ಡೇಟ್ ಲೈನಿಂದ ಈಸ್ಟರ್ನ್ ಎಮಿಸ್ಪಿಯರಲ್ಲಿ ಬಂತು ಅಂತಂದರೆ 1 ಡೇ ಹೆಡ್ ಆಗಿರ್ತದೆ, ವೆಸ್ಟರ್ನ್ ಎಮಿಸ್ಪಿಯರ್ಗೆ 1 ಡೇ ಬಿಹೈಂಡ್ ಆಗಿರ್ತದೆ. ಸೊ ಹಾಗಾಗಿ ಮೂವಿಂಗ್ ಫ್ರಮ್ ಏನಾದರೂ ನಾವು ಮೂವ್ ಮಾಡ್ತೀವಿ ಈಸ್ಟಿಗೆ ಮೂವ್ ಮಾಡ್ತೀವಿ ಅಂತ ಅಂದಾಗ ನಮಗೆ ವೆಸ್ಟಿಂದ ಈಸ್ಟಿಗೆ ಮೂವ್ ಮಾಡಿದಾಗ 1 ಡೇ ಗೇನ್ ಆಗುತ್ತೆ. ಸೊ ಅದೇ ಥರ ಮೂವಿಂಗ್ಗೆ ವೆಸ್ಟಿಗೆ ನಾವು ಏನಾದರೂ ಮೂವ್ ಮಾಡ್ತು ಅಂತಂದರೆ 1 ಡೇ ಲಾಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಮಗೆ ಈಸ್ಟರ್ನ್ ಎಮಿಸ್ಪಿಯರ್ ಮತ್ತು ವೆಸ್ಟರ್ನ್ ಎಮಿಸ್ಪಿಯರಿಂದ ನಾವೇನಾದರೂ ಈಸ್ಟರ್ನ್ ಎಮಿಸ್ಪಿಯರ್ ಬಂದರೆ 1 ಡೇನ ಲಾಸ್ ಮಾಡ್ಕೋತೀವಿ. ಅದೇ ಥರ ಈಸ್ಟರ್ನ್ ಎಮಿಸ್ಪಿಯರಿಂದ ವೆಸ್ಟರ್ನ್ ಎಮಿಸ್ಪಿಯರ್ಗೆ ಬಂದರೆ ಡೇಟ್ ಲೈನಲ್ಲಿ 1 ಡೇನ ಗೇನ್ನ ಮಾಡ್ಬೋದು. ಈ ರೀತಿಯ ನಮಗೆ ಟೈಮ್ನ ಚೇಂಜಸ್ ಆಗಿರೋದ್ರಿಂದ ಪ್ರತಿಯೊಂದು ದೇಶ ಕೂಡ ಅದರದೇ ಆದ ಒಂದು ಸ್ಟ್ಯಾಂಡರ್ಡ್ ಟೈಮ್ನ ಇಟ್ಕೊಳ್ತಾ ಹೋಗ್ತದೆ. ಸೊ ಸ್ಟ್ಯಾಂಡರ್ಡ್ ಟೈಮ್ನ ಇಟ್ಕೊಳ್ಳೋದು ಯಾಕಪ್ಪ ಅಂದರೆ ಎವ್ರಿ ಆ್ಯಂಗ್ಯುಲರ್ ಡಿಸ್ಟೆನ್ಸ್ಗೆ ಸ್ಟ್ಯಾಂಡರ್ಡ್ ಮೆರಿಡಿಯನ್ಸ್ನ ಇದು ಮಾಡ್ಕೊಳ್ತದೆ, ಗ್ರೀನ್ವಿಚ್ ಮೆರಿಡಿಯನ್ಗೆ ತಗೊಂಡು ಮಾಡ್ಕೊಳ್ತಾ ಹೋಗ್ತದೆ. ಸೊ ಈ ಡಿಫ್ರೆನ್ಸಸ್ಸು ಯಾಕಪ್ಪ ಅಂದರೆ ನಮ್ಮ ಭೂಮಿನ ನೋಡ್ಬೇಕಾ, ನಮ್ಮ ಭೂಮಿಯ ಇಕ್ವಟೋರಿಯಲಲ್ಲಿ ಡಯಾಮೀಟ್ರ್ ಎಷ್ಟಿರ್ತದೆ ಅಂದರೆ 12,756 ಕಿಲೋಮೀಟ್ರ್ ಇರ್ತದೆ. ಸೊ ಪೋಲಾರ್ ಡಯಾಮೀಟ್ರ್ ಎಷ್ಟಪ್ಪ ಅಂದರೆ 12,714 ಕಿಲೋಮೀಟ್ರ್ ಇರ್ತದೆ. ಓವರಾಲ್ ಭೂಮಿ ಒಂದು ಜಿಯಾಯ್ಡ್ ಶೇಪಲ್ಲಿ ಇರ್ತದೆ, ಸ್ಪಿರಿಕಲ್ ಶೇಪಲ್ಲಿ ಇರ್ತದೆ. ಆ ಸ್ಪಿರಿಕಲ್ ಶೇಪಿಂದ ನಮಗೆ ಅರ್ತ್ ರೊಟೇಷನ್ ಟೈಮ್ ಏನಪ್ಪ ಅಂದರೆ ಒಂದು ರೊಟೇಷನ್ ಆಗಬೇಕು ಅಂದರೆ ಒಂದು ಆ್ಯಕ್ಸಿಸಲ್ಲಿ ಎಕ್ಸಾಕ್ಟಾಗಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಸ್ಗಳು ಟೈಮ್ ತಗೊಳ್ತದೆ. ಸೊ ಇಷ್ಟು ನಮಗೆ ರೊಟೇಷನ್ ಆಗುವಾಗ ಇದ್ರ ವೆಲಾಸಿಟಿ ಕೂಡ ಚೇಂಜಸ್ ಆಗ್ತದೆ. ವೆಲಾಸಿಟಿ ಆಫ್ ಅರ್ತ್ ನಮಗೆ ಈಕ್ವಟೋರಿಯಲ್ ತೊಗೊಂಡ್ರೆ 1670 ಕಿಲೋಮೀಟ್ರು ಪರ್ ಹವರ್ ಆಗಿರ್ತದೆ. ಅದೇ ನಮ್ಮ ಲ್ಯಾಟಿಟ್ಯೂಡ್ ಹೋದರೆ 60 ಡಿಗ್ರಿನಲ್ಲಿ ವೆಲಾಸಿಟಿ ಏನಾಗಿರ್ತದೆ ಅಂದರೆ 835 ಕಿಲೋಮೀಟರ್ ಪರ್ ಹವರ್ ಆಗಿರ್ತದೆ. ಅದೇ ನಾವು ಪೋಲಾರ್ ಇದಕ್ಕೆ ಹೋದರೆ ಅದರ ವೆಲಾಸಿಟಿ 0 ಕಿಲೋಮೀಟರ್ ಪರ್ ಹವರ್ ಆಗಿರ್ತದೆ. ಸೊ ಈ ರೀತಿ ನಮಗೆ ಇಕ್ವಟೋರಿಯಲಲ್ಲಿ ಬಂದಾಗ 1670 ಕಿಲೋಮೀಟ್ರ್ ಪರ್ ಹವರ್ಗೆ ಹೋದರೆ ಸೊ 60 ಡಿಗ್ರಿನಲ್ಲಿ 837 ಕಿಲೋಮೀಟ್ರ್ ಪರ್ ಹವರ್ ಇರ್ತದೆ. ವೆಲಾಸಿಟಿ ಪೋಲಾರಲ್ಲಿ 0 ಕಿಲೋಮೀಟರ್ ಪರ್ ಅವರ್ ಇರ್ತದೆ. ಸೊ ಈ ವ್ಯತ್ಯಾಸ ಇರೋದ್ರಿಂದಾಗಿ ಯಾವ್ಯಾವ ಕಂಟ್ರಿ ಯಾವ್ಯಾವ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡಲ್ಲಿ ಇರ್ತದೆ ಅವರಿಗೆ ಆದಂಥ ಒಂದು ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ಗೆ ಅವ್ರೇನು ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡ್ ಟೈಮ್ಸ್ನ ಮಾಡ್ಕೊಳಕ್ಕೆ ಹೋಗ್ತಾರೆ. ಮಾಡ್ಕೊಳ್ಳುವಾಗ ಅದನ್ನ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ಗೆ ಅವರು ಫಿಕ್ಸ್ ಮಾಡಿಕೊಂಡಿರ್ತಾರೆ. ಇದೇ ರೀತಿ ನಮ್ಮ ಇಂಡಿಯಾದವರು ಕೂಡ ಒಂದು ಸ್ಟ್ಯಾಂಡರ್ಡ್ ಟೈಮ್ ಇಟ್ಕೊಂಡಾಗ ಅದನ್ನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಸೊ ಗ್ರೀನ್ವಿಚ್ ಮೆರಿಡಿಯನ್ನಿಂದ ನಾವು ತಗೊಳ್ಳೋದಾದಾಗ ನಾವು 83.5 ಡಿಗ್ರಿ ಈಸ್ಟರ್ನ್ ಲಾಂಗಿಟ್ಯೂಡ್ನಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಇದು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟ್ ಮೇಲೆ ರನ್ ಆಗುತ್ತೆ ಅಂದರೆ ಈ ಲಾಂಗಿಟ್ಯೂಡು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಒರಿಸ್ಸಾ ಮತ್ತು ಛತ್ತೀಸ್ಗಢ ಇದಿಷ್ಟು ರಾಜ್ಯದ ಮೇಲೆ ಹೋಗುವಂಥ ಒಂದು ಇದು. ಸೊ ಈ ಒಂದು ಈಸ್ಟರ್ನ್ ಏನಿದೆ 82.5 ಡಿಗ್ರಿ ಈಸ್ಟರ್ನ್ ಲಾಂಗಿಟ್ಯೂಡಲ್ಲ ಅದು ಗ್ರೀನ್ವಿಚ್ ಮೆರಿಡಿಯನ್ಗಿಂತ 5.25 ಗಂಟೆ ಮುಂದೆ ಇರ್ತೀವಿ. ಸೊ ನಾವು ಮೊದಲೇ 5.25 ಗಂಟೆ ಇದಿರ್ತದೆ, ಅವ್ರ ಹಿಂದೆ 5 ಲಂಡನ್ನಲ್ಲೆಲ್ಲ ಗ್ರೀನ್ವಿಚ್ ಮೆರಿಡಿಯನ್ 5.25 ಗಂಟೆ ಹಿಂದೆ ಇರ್ತಾರೆ ಅವರು. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗು 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡಲ್ಲಿದ್ದರೂ ಕೂಡ ನಮ್ಮ ಇಂಡಿಯಾದು ಬಾರ್ಡರ್ ಎಲ್ಲಿದೆ ಅಂದರೆ ಈ 68 ಡಿಗ್ರಿ ಈಸ್ಟರ್ನ್ ಲಾಂಗಿಟ್ಯೂಡಿಂದ 97 ಡಿಗ್ರಿ ಈಸ್ಟರ್ನ್ ಲಾಂಗಿಟ್ಯೂಡ್ವರೆಗೂ ಇದೆ. ಸೊ ಇದು ಓವರಾಲ್ 29 ಲಾಂಗಿಟ್ಯೂಡು ಡಿಫ್ರೆನ್ಸ್ ಬರ್ತದೆ. ಹಾಗಾಗಿ ನಮಗೆ ಹೆಚ್ಚು ಕಡಿಮೆ 2 ಗಂಟೆ ಡಿಫ್ರೆನ್ಸ್ ಇರ್ತದೆ. ಅರುಣಾಚಲ ಪ್ರದೇಶಕ್ಕೂ ಗುಜರಾತ್ಗೂ 2 ಗಂಟೆ ಡಿಫ್ರೆನ್ಸ್ ಇರ್ತದೆ. ಈ ಡಿಫ್ರೆನ್ಸ್ನ ಟೈಮ್ನ ಮ್ಯಾನೇಜ್ ಮಾಡಲಿಕ್ಕೋಸ್ಕರ ಡಿಫ್ರೆನ್ಸ್ ಮಾಡಲಿಕ್ಕೋಸ್ಕರನೇ ಇನ್ನೊಂದು ನಾವು ಬ್ರಿಟಿಷ್ ಅವರೊಂದು ಇದು ಮಾಡಿದ್ದು ಲಾಂಚ್ ಮಾಡಿದ್ದು ಅದು ಚಾಯ್ ಬಂಗನ್ ಟೈಮ್ ಅಂತ ಕರೀತಾರೆ. ಸೊ 1 ಗಂಟೆ ಹೈಡ್ ಇರ್ತದೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ. ಅದು 150 ವರ್ಷದ ಹಿಂದೆ ಅಸ್ಸಾಮಲ್ಲಿ 1884ರಲ್ಲಿ ಮಾಡಿದರು ಬ್ರಿಟಿಷರು. ಸೊ ಈ ಬ್ರಿಟಿಷ್ ರಾಜ್ ಇಂಪ್ಲಿಮೆಂಟ್ ಮಾಡಿದ್ದು 2 ಟೈಮ್ ಝೋನ್ನ ಇದು ಮಾಡಿದರು. ಒಂದು ಬಾಂಬೆ ಟೈಮ್ ಝೋನು, ಇನ್ನೊಂದು ಕಲ್ಕತ್ತಾ ಟೈಮ್ ಝೋನ್ ಅಂತ. ಸೊ ಆದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಏನಾಯಿತು ಅಂದರೆ ಈ 2 ಟೈಮ್ ಝೋನ್ನ ಬಾಂಬೆ ಟೈಮ್ ಝೋನ್ ಮತ್ತು ಕಲ್ಕತ್ತಾ ಟೈಮ್ ಝೋನ್ನ ಎರಡನ್ನೂ ಕೂಡ ನಾವು ರಿಜೆಕ್ಟ್ ಮಾಡಿಬಿಟ್ಟು ನಾವೇನು ಮಾಡಿದರು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ನ ಮಾಡ್ಕೊಂಡಿದ್ರು. ಆದರೆ 2007ರಲ್ಲಿ ಅಲ್ಲೇನಾಯಿತು ಅಂತಂದರೆ ಮತ್ತೆ ಅವರು ಇದನ್ನ ಒಂದು ಸ್ಟಡಿ ಮಾಡಿ ಈ ಅಡ್ಮಿನಿಸ್ಟ್ರೇಷನ್ ಚಾಲೆಂಜಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಅಸ್ಸಾಮಲ್ಲಿ ಬೆಳಗ್ಗೆ 10 ಗಂಟೆ ಆಗಿದ್ದರೆ ಇನ್ನೂ ಗುಜರಾತಲ್ಲಿ ಬೆಳಗ್ಗೆ 8 ಗಂಟೆನೇ ಆಗಿರ್ತದೆ. ಸೊ 2 ಗಂಟೆ ಡಿಫ್ರೆನ್ಸ್ ಆಗಿರೋದ್ರಿಂದ ಸೊ ಆಗ ವರ್ಕಿಂಗ್ ಅವರ್ಸ್ ಡಿಫ್ರೆನ್ಸ್ ಆಗ್ತಾ ಇದೆ. ಸೊ ಇದನ್ನು ಚೇಂಜಸ್ ಮಾಡಲಿಕ್ಕೋಸ್ಕರ ಇನ್ನೊಂದು ಜನವರಿ 2014ರಲ್ಲಿ ಅಸ್ಸಾಂನ ಚೀಫ್ ಮಿನಿಸ್ಟ್ರು ಡಿಕ್ಲೇರ್ ಮಾಡಿಕೊಂಡ್ರು. ಅದನ್ನ ಚಾಯ್ ಬಂಗನ್ ಟೈಮ್ ಅಂತೇಳಿ 92.3 ಡಿಗ್ರಿ
ಈಸ್ಟರ್ನಲ್ಲಿ ಇದು ಮಾಡ್ಕೊಂಡು ಅದು ಗ್ರೀನ್ವಿಚ್ ಮೆರಿಡಿಯನ್ಗಿಂತ 6.25 ಗಂಟೆ ಹೆಡ್ ಆಗಿರ್ತದೆ. ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ 1 ಅವರ್ ಮುಂದಿರ್ತಾರೆ. ಸೊ ಆ ಡಿಫ್ರೆನ್ಸ್ನ ಮೇಂಟೈನ್ ಮಾಡಿಕೊಂಡು ಹೊಸದಾದೊಂದು ಡಿಗ್ರಿನ ಒಂದು ಲಾಂಗಿಟ್ಯೂಡ್ನ ಮಾಡ್ಕೊಂಡ್ರೆ, ಹಾಗಾಗಿ ಇಂಡಿಯಾದಲ್ಲೂ ಕೂಡ ಟೈಮ್ ಝೋನ್ನ 2 ಟೈಮ್ ಝೋನ್ ಅಂತ ಕರ್ಕೊಳ್ಬೋದು. ಈಗ ಇಲ್ಲಿ ನಿಮಗೆ ಟೈಮ್ ಝೋನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಒಂದು ಉದಾಹರಣೆ ಕೊಡೋಣ, ಒಂದು ಎಕ್ಸಾಂಪಲ್ನ ತೊಗೊಂಡು ಲೆಕ್ಕ ನೋಡಿ. ನಾನು ಒಂದು ವೇಳೆ 12 ಗಂಟೆ ನೂನ್ ಅಟ್ GMTನಲ್ಲಿದ್ದರೆ, ಅಂದರೆ ಗ್ರೀನ್ವಿಚ್ ಮೆರಿಡಿಯನ್ಲಿದ್ದರೆ, ವಾಟ್ ಇಸ್ ದ ಟೈಮ್ ಅಟ್ ದ 75 ಡಿಗ್ರಿ ಈಸ್ಟಲ್ಲಿ ಎಷ್ಟಾಗಿರ್ತದೆ? ಸೊ 75, 0 ಡಿಗ್ರಿಯಿಂದ 75 ಡಿಗ್ರಿಗೆ ಬರಲಿಕ್ಕೆ ಎಷ್ಟಾಗ್ಬೋದು, ಎಷ್ಟಾಗಿರ್ತದೆ ಮುಂದೆ ಈಸ್ಟಿಗೆ ಬಂದರೆ ಅಂತಂದರೆ, ಎವ್ರಿ 15 ಡಿಗ್ರಿಗೆ 1 ಅವರ್ ಆದಾಗ 75 ಡಿಗ್ರಿಗೆ 5 ಅವರು ಮುಂದೆ ಇರ್ತದೆ. ಸೊ ನಾವು ಯಾವಾಗಲೂ ಈಸ್ಟ್ಗೆ ಹೋದಾಗ ಆ್ಯಡ್ ಮಾಡಬೇಕಾಗಿರ್ತದೆ 12 + 5 ಅಂತ ಇದು ಮಾಡ್ಕೊಳ್ತಾ ಹೋಗ್ಬೇಕಾದ್ರೆ. ಸೊ ಹಾಗಾಗಿ ನಮಗೆ 5 PM ಆಗಿರ್ತದೆ. 12 ನೂನಲ್ಲಿ GMT ಆಗಿದ್ದರೆ ನಮಗೆ ನಾವೇನೋ 75 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್ ಬಂದಾಗ ಆವಾಗ 5 ಗಂಟೆ PM ಆಗಿರ್ತದೆ, ಸಂಜೆ 5 ಗಂಟೆ ಆಗಿರ್ತದೆ. ನೀವು ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಸೊ ಟೈಮ್ ಝೋನು 12 ಗಂಟೆ ಅದೇ GMT ಗ್ರೀನ್ವಿಚ್ ಮೆರಿಡಿಯನ್ ಆಗಿತ್ತು ಅಂದರೆ, ಅದೇ ನಾವು ವೆಸ್ಟಿಗೆ ನಾವು ಮೂವ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, 30 ಡಿಗ್ರಿ ವೆಸ್ಟಿಗೆ ಮೂವ್ ಮಾಡ್ತಂದರೆ ನಮ್ಮ ಟೈಮ್ ಡಿಫ್ರೆನ್ಸ್ ಎಷ್ಟಾಗಿರ್ತದೆ? ಅದೇ ಆಗಲೇ ಹೇಳಿದಂಗೆ 15 ಡಿಗ್ರಿಗೆ 1 ಅವರ್ ಅಂತಂದರೆ ಇಲ್ಲಿ 30 ಡಿಗ್ರಿಗೆ 2 ಅವರ್ ಆಗಿರ್ತದೆ. ಆದರೆ ನಾವಿಲ್ಲಿ ಈಸ್ಟಿಂದ ನಾವು ವೆಸ್ಟಿಗೆ ಮೂವ್ ಆಗ್ತಾ ಇದ್ದೀವಿ, ಹಾಗಾಗಿ ನಾವೇನು ಮಾಡಬೇಕು, ಮೈನಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ 12 ಗಂಟೆ ನೂನ್ ಆಗಿತ್ತು ಅಂತಂದಾಗ 12 ಗಂಟೆಗೆ 2 ಗಂಟೆನ ಮೈನಸ್ ಮಾಡಿದ್ರೆ ಆವಾಗ 30 ಡಿಗ್ರಿ ವೆಸ್ಟಲ್ಲಿರೋರು ಇನ್ನೂ 10 ಗಂಟೆ AM ಮೇಲೆ ಇರ್ತಾರೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ದೇಶದವರು ಒಂದೊಂದು ಇದನ್ನು ಟೈಮ್ ಝೋನ್ ಇಟ್ಕೊಳ್ಳುವಾಗ, ಫ್ರಾನ್ಸ್ ದೇಶ ಹೈಯೆಸ್ಟ್ ನಂಬರ್ ಆಫ್ ಟೈಮ್ ಝೋನ್ ಇಟ್ಕೊಂಡಿದೆ, ಅದು 12 ಟೈಮ್ ಝೋನ್ ಇಟ್ಕೊಂಡಿದೆ. ರಷ್ಯಾ ದೇಶ ಬಂದು 11 ಟೈಮ್ ಝೋನ್ ಇಟ್ಕೊಂಡಿದೆ. USA ಕೂಡ 11 ಇದೆ. ಅಂಟಾರ್ಟಿಕಾ ಬಂದು 9 ಟೈಮ್ ಝೋನ್ ಇಟ್ಕೊಂಡಿದೆ. ಆಸ್ಟ್ರೇಲಿಯಾ 9 ಇಟ್ಕೊಂಡಿದೆ. ಕೆನಡಾ 5 ಇಟ್ಕೊಂಡಿದೆ. ಚೈನಾ ಕೂಡ 5 ಟೈಮ್ ಝೋನ್ ಇಟ್ಕೊಂಡಿದೆ. ಸೊ ಇದನ್ನು ನಾವು ನೋಡ್ಕೊಳ್ಳುವಾಗ ನಾವು ಇನ್ನೊಂದು ಮಿಸ್ಲೋನಿಯಸ್ನ ನೋಡ್ಕೋಬೇಕಾದ್ರೆ ಈಕ್ವಟೋರಿಯಲ್ ಲೈನ್ ಕೂಡ ನಾವು ಮಾತಾಡೋದು. ಸೊ ಈಕ್ವಟೋರಿಯಲ್ ಲೈನ್ ಯಾವ್ಯಾವ ದೇಶದ ಮೇಲೆ ನಾವು ಇದು ಪಾಸ್ ಆಗುತ್ತೆ ಅಂತಂದರೆ, ಈಕ್ವಡೋರ್ ಮೇಲೆ ಹೋಗುತ್ತೆ, ಕೊಲಂಬಿಯಾ ಮೇಲೆ ಹೋಗುತ್ತೆ, ಬ್ರೆಜಿಲ್ಲು, ಕಾಂಗೋ, ಉಗಾಂಡಾ, ಕೀನ್ಯಾ, ಸೊಮೇಲಿಯಾ, ಮಾಲ್ಡಿವೀಸ್ ಮತ್ತು ಇಂಡೋನೇಷ್ಯಾ ಮೇಲೆ ದಾಟ್ಕೊಂಡು ಹೋಗುತ್ತೆ. ಇದನ್ನು ನೀವು ಅಟ್ಲಾಸ್ ಇಟ್ಕೊಂಡು ಮ್ಯಾಪ್ ಮಾಡ್ಕೊಂಡು ನೋಡ್ತಾ ಹೋಗಬೇಕು. ಅದೇ ಥರ ನಾವು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ನ ನೋಡಿಕೊಂಡ್ರೆ ಅದೇನಾಗುತ್ತೆ ಅಂದರೆ, ಚಿಲ್ಲಿ ದೇಶ, ಅರ್ಜೆಂಟೈನಾ, ಪೆರುಗ್ವೆ, ಬ್ರೆಜಿಲ್ಲು, ನಾಂಬಿಯಾ, ಬೋಸ್ಟ್ವಾನಾ, ಸೌತ್ ಆಫ್ರಿಕಾ, ಮೊಜಾಂಬಿಕ್, ಮಡ್ಗಾಸ್ಕರು, ಆಸ್ಟ್ರೇಲಿಯಾ, ಈ ಇಷ್ಟು ದೇಶಗಳ ಮೇಲೆ ಆ ಲೈನು ದಾಟ್ಕೊಂಡು ಹೋಗುತ್ತೆ. ಈ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು ಅದು ಸದರ್ನ್ ಹೆಮಿಸ್ಫಿಯರ್ ಅಂತ ದೇಶಗಳು. ಅದೇ ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಹೋಯ್ತು ಅಂತಂದಾಗ ಅದು ಮೆಕ್ಸಿಕೋ ಮೇಲೆ ಹೋಗುತ್ತೆ, ಅಲ್ಜೀರಿಯಾ ಮೇಲೆ ಹೋಗುತ್ತೆ, ನೈಜೀರಿಯಾ, ಲಿಬಿಯಾ, ಈಜಿಪ್ಟು, ಸೌದಿ ಅರೇಬಿಯಾ, ಇಂಡಿಯಾ, ಚೈನಾ, ಒಮನ್ನು, ಬಾಂಗ್ಲಾದೇಶ, ಬರ್ಮಾ ಮತ್ತು ತೈವಾನ್ ದೇಶದ ಮೇಲೆ ದಾಟ್ಕೊಂಡು ಹೋಗ್ತಾ ಇರ್ತದೆ. ಈ ಥರ ಗ್ರೀನ್ವಿಚ್ ಮೆರಿಡಿಯನ್ ಯಾವ್ಯಾವ ದೇಶದ ಮೇಲೆ ರನ್ ಆಗುತ್ತೆ ಅಂದರೆ, ನಾವು ಇಂಗ್ಲೆಂಡ್ ಮೇಲೆ ರನ್ ಆಗುತ್ತೆ, ಅಂದರೆ ಯುನೈಟೆಡ್ ಕಿಂಗ್ಡಮ್ಮು, ಫ್ರಾನ್ಸು, ಸ್ಪೈನು, ಅಲ್ಜೀರಿಯಾ, ಮಲಿಯಾ, ಗಾನಾ, ಆಫ್ರಿಕಾದಲ್ಲಿರುವಂಥ ಕಂಟ್ರಿ ಮೇಲೆ ಕೂಡ ಇದು ಹರಿದು ಹೋಗುತ್ತೆ. ಸೊ ಇದಾದಮೇಲೆ ಛಾಯಾಬಂಗನ್ ಟೈಮ್ ಝೋನ್ ನಾವು ಯಾವುದ್ರ ಮೇಲೆ ಹರಿಯುತ್ತೆ ಅಂತಂದರೆ, ಅಸ್ಸಾಮು, ಅರುಣಾಚಲ ಪ್ರದೇಶ, ಮೇಘಾಲಯ, ತ್ರಿಪುರ. ಸೊ ಇಷ್ಟು ದೇಶದ ಮೇಲೆ ಈ ಲೈನ್ ಹರ್ಕೊಂಡು ಹೋಗುತ್ತೆ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರು ಇಂಡಿಯಾ ಮೇಲೆ ಯಾವ್ಯಾವ ಸ್ಟೇಟ್ನ ಕವರ್ ಮಾಡ್ತದೆ ಅಂತಂದರೆ, ಸೊ ನೆನಪಲ್ಲಿ ಇಟ್ಕೋಬೇಕು, ಇದನ್ನು ಕೂಡ ಗುಜರಾತು, ರಾಜಸ್ಥಾನು, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡು, ವೆಸ್ಟ್ ಬೆಂಗಾಲು, ತ್ರಿಪುರ ಮತ್ತು ಮಿಜೋರಾಂ ಸ್ಟೇಟ್ಸ್ಗಳ ಮೇಲೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರು ಹರ್ಕೊಂಡು ಹೋಗುತ್ತೆ. ಗೆಳೆಯರೆ, ಇಲ್ಲಿವರೆಗೂ ನಾನು ಹೇಳಿದ್ರೆ ಜಿಯೋಗ್ರಫಿನ ಇಂಟ್ರಡಕ್ಷನ್ ಮಾತ್ರ ಹೇಳಿದೆ, ಯಾವ ರೀತಿ ಜಿಯೋಗ್ರಫಿ ಅಂತ ಓದಬೇಕು ಅಂತ ಹೇಳಿದೆ. ಸೊ ಜಿಯೋಗ್ರಫಿ ಫಂಡಮೆಂಟಲ್ಸ್ ಬಗ್ಗೆ ಮಾತಾಡಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸಾಕ್ಟ್ ಕ್ಲಾಸ್ಗೆ ಹೋಗ್ತೀನಿ, ಜಿಯೋ ಮಾರ್ಫಾಲಜಿಯಿಂದ ಶುರು ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿ ನಾನು ಮಾಡುವಾಗ ನಾನು ಕ್ಲೀನಾಗೆ ಇನ್ನು 10 ವಿಡಿಯೋ ಸೀರೀಸಲ್ಲಿ ಎಂಟೈರ್ ಫಿಸಿಕಲ್ ಜಿಯೋಗ್ರಫಿನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಗೆಳೆಯರೆ, ನಿಮಗೇನಾದರೂ ಇದು ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ಸ್ನಲ್ಲಿ ಬರೀರಿ. ಸೊ ನೀವು ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮ್ಮ ಚಾನಲ್ ಬರೋ ಎಲ್ಲ ವೀಡಿಯೋಗಳ್ನು ಕೂಡ ನೀವು ನೋಡ್ಬೋದು. ಹಾಗೆ ನಮ್ಮ ಒಂದು
ಇನ್ಸ್ಟಿಟ್ಯೂಷನ್ನ ನೀವೇನಾದರೂ ರೀಚ್ ಮಾಡಬೇಕು ಅಂದರೆ ಟೆಲಿಗ್ರಾಮ್ ಮೂಲಕ ರೀಚ್ ಮಾಡ್ಬೋದು, ವೆಬ್ಸೈಟ್ ಮೂಲಕ ರೀಚ್ ಮಾಡ್ಬೋದು, ಇಮೇಲ್ ID ಮೂಲಕ ರೀಚ್ ಮಾಡ್ಬೋದು. ಸೊ ನೀವು ಯಾವ ರೀತಿ ಬೇಕಾದರೂ ನಮ್ಮನ್ನು ರೀಚ್ ಮಾಡ್ಬೋದು. ಸೊ ಇಲ್ಲಿವರೆಗೂ ಈ ವಿಡಿಯೋನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.